ಲಲಿತಾ ಆಂಟಿ 8. ಗಂಡ ಮನೆಯಲ್ಲಿ ಇರಬೇಕಾದರೆ ಮಿಂಡನ ಜೊತೆಯಲ್ಲಿ ಕೇದಾಟ. ಮುಂದಿನ ಕಥೆ ಅರ್ಥವಾಗಬೇಕಾದರೆ ಆಂಟಿಯ ಇನ್ನುಳಿದ ಕಥೆಗಳನ್ನು ಓದಿ. ಆಂಟಿಯ ಕಣ್ಣಲ್ಲಿ ನಿರಾಸೆ ಕಂಡು ಅಸಹಾಯಕನಾಗಿ ಮನೆಗೆ ಬಂದೆ. ಆ ದಿನ ನಾನು ಮತ್ತೆ ಆಂಟಿ ಕೂದಲೆಳೆ ಅಂತರದಿಂದ ಪಾರಾಗಿದ್ದೆವು. ಅಕಸ್ಮಾತ್ ಏನಾದ್ರೂ ಅಂಕಲ್ ನಮ್ಮನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರೆ ಆಂಟಿನ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ, ಆದರೆ ನನ್ನ ಮಾತ್ರ ಜೀವಂತ ಹೂತು ಹಾಕ್ತಿದ್ರು. ಮನೆಗೆ ಬಂದು ಅದನ್ನು ನೆನೆಸಿಕೊಂಡು ಅದು ನನ್ನ ಅದೃಷ್ಟನ ಅಥವಾ ದುರಾದೃಷ್ಟನ ಅಂತ ಯೋಚಿಸುತ್ತಾ ಮಂಕಾಗಿ ಕೂತುಬಿಟ್ಟೆ. ಆಮೇಲೆ ಸ್ನಾನ ಮಾಡಿದೆ. ಅಪ್ಪ 10 ಗಂಟೆಗೆ ಬಂದ್ರು. ಅವರು ಹೋಟೆಲ್ ಇಂದ ತಿಂಡಿ ತಂದಿದ್ರು. ಇಬ್ಬರು ತಿಂಡಿ ತಿಂದು, ಅಪ್ಪ, ಇವತ್ತಿನಿಂದ ನನ್ನ ನೈಟ್ ಡ್ಯೂಟಿ ಮುಗಿತು, ನಿನ್ನ ನೈಟ್ ಡ್ಯೂಟಿನೂ ಮುಗಿತು. ನಾನು ಸಪ್ಪೆ ಮೋರೆ ಹಾಕಿ, ಹೌದಪ್ಪ. ಅಪ್ಪ, ಯಾಕೋ ಮಂಕಾಗಿದ್ದೀಯಾ? ನಾನು, ಯಾಕಿಲ್ಲ, ನಿದ್ದೆ ಸರಿಯಾಗಿಲ್ಲ. ಅಪ್ಪ, ಹೊಸ ಜಾಗ ಆಗಿದ್ದಕ್ಕೆ ಹಾಗೆ ಆಗಿರಬೇಕು. ನಾನು, ಸರಿ ಅಪ್ಪ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದು ಬೆಡ್ರೂಮಿಗೆ ಹೋಗಿ ಮಲಗಿದೆ. ಮೇ ತಿಂಗಳು ಮುಗಿದು ಜೂನ್ ಶುರು ಆಯ್ತು. ಮುಂಗಾರು ಪಶ್ಚಿಮ ಘಟ್ಟದಲ್ಲಿ ತುಸು ಜೋರೆ ಯಾವತ್ತು. ಜಿನಿ ಜಿನಿ ಎಂದು ಪೂರ್ತಿ ದಿನ ಸುರಿಯುವ ವರ್ಷಧಾರೆ ಯಾರನ್ನೂ ಮನೆ ಹೊರಗೆ ಹೋಗದಂತೆ ಮಾಡಿತು. ನನಗೆ 2 ಕಾಲೇಜು ಶುರುವಾಗಿತ್ತು. ರಜೆಯಲ್ಲಿ ಆಂಟಿಯ ಜೊತೆ ಆಡಿದ ಚಕ್ಕಂದದ ನೆನಪುಗಳು ನನ್ನನ್ನು ಕಾಲೇಜ್ ಕ್ಲಾಸ್ನಲ್ಲಿ ಕೂರಲು ಬಿಡಲಿಲ್ಲ. ದಿನ ಪೂರ್ತಿ ಅದೇ ಚಿಂತೆ, ಅಂಕಲ್ ಸ್ವಲ್ಪ ಲೇಟ್ ಬಂದಿದ್ರೆ ಆಂಟಿ ತುಲ್ಲಲ್ಲಿ ತುಣ್ಣೆ ಜಾರಿಸಿಯೇ ಬಿಡುತ್ತಿದ್ದೆನಲ್ಲ ಎಂಬ ವಿಚಾರ ನನ್ನನ್ನು ಖಿನ್ನತೆಗೆ ದೂಡುತ್ತಿತ್ತು. ನೋಡುತ್ತಿದ್ದಂತೆ 1 ತಿಂಗಳು ಕಳೆದೇ ಹೋಯಿತು. ಇಷ್ಟು ದಿನದಲ್ಲಿ ಆಂಟಿಯನ್ನು ಕೇಯುವುದು ಬಿಡಿ ಸ್ವಲ್ಪ ಮುಟ್ಟಲು ಕೂಡ ಅವಕಾಶ ಸಿಗಲಿಲ್ಲ. ಇತ್ತ ಹೊಡೆದುಕೊಳ್ಳುವ ಅಂದರೆ ಅಂದು ನಾನು ಮಾಡಿದ ಪ್ರತಿಜ್ಞೆ ಯಾವತ್ತೂ ಹೊಡೆದುಕೊಳ್ಳುವುದಿಲ್ಲ. ಪ್ರತಿದಿನದ ರಸ ನನ್ನ ಆಂಟಿಗೆ ಮಾತ್ರ ಎಂಬುದು ಎಚ್ಚರವಾಗಿ ನನ್ನ ತುಣ್ಣೆ ನಿಗುರುತ್ತಲೇ ಇರಲಿಲ್ಲ. ಹಾಗಂತ ಹೊಡೆದುಕೊಳ್ಳಲಿಲ್ಲ. ನನಗೆ ಓದು ಕೂಡ ತಲೆಗೆ ಹತ್ತಲಿಲ್ಲ. ಅಪ್ಪ ದಿನಾಗ್ಲೂ ಬೈಯೋರು ಓದೋದಿಲ್ಲ ಎಂದು. ಆಂಟಿಗೂ ಇದು ತಿಳಿತು. ತನ್ನಿಂದಾನೇ ಇವನು ಓದ್ತಾ ಇಲ್ಲ ಅಂತ. ಅಪ್ಪನ ಬಳಿ ಬಂದು, ಆಂಟಿ, ಪಮ್ಮುನ ನಮ್ಮ ಮನೆಗೆ ಕಳಿಸಿಕೊಡಿ, ರೀನಾ ಮತ್ತು ಇವನು ಜೊತೆಲಿ ಓದ್ಕೊಂಡು ಮತ್ತೆ ಅವನು ಒಳ್ಳೆ ಮಾರ್ಕ್ ತರುತ್ತಾನೆ ಎಂದರು. ಆಂಟಿ ಮಾತಿಗೆ ಒಪ್ಪಿದ ಅಪ್ಪ ನನ್ನನ್ನು ಕಳುಹಿಸಲು ಒಪ್ಪಿದ. ನಾನು ಕೂಡ ಆಂಟಿ ಮನೆಗೆ ಪ್ರತಿದಿನ ಕಾಲೇಜು ಬಿಟ್ಟ ಮೇಲೆ ಮನೆಗೆ ಬಂದು ಫ್ರೆಶ್ ಆಗಿ ಬುಕ್ಸ್ ಹಿಡಿದು ಹೋಗ್ತಿದ್ದೆ. ಹಾಗಂತ ಹೋದ ಕ್ಷಣನೇ ಆಂಟಿನ ನಾನು ಕೇದೆ ಅಂತ ಅಂದ್ಕೋಬೇಡಿ. ರೀನಾ ಅನ್ನೋ ಬೇತಾಳ ನನ್ನ ಹೆಗಲ ಮೇಲೆ ಇರ್ತಾ ಇದ್ಲು. ಆಂಟಿ ಇಲ್ಲದೆ ಇರೋದನ್ನ ಗಮನಿಸಿ ನನ್ನನ್ನು ಅಪ್ಪಿಕೊಳ್ಳುವುದು, ಲಿಪ್ ಲಾಕ್ ಮಾಡೋದು, ಮಂಚದ ಮೇಲೆ ನನ್ನ ತಬ್ಬಿ ಹೊರಳಾಡೋದು ಹೀಗೆ ಮಾಡ್ತಾ ಇದ್ದಳು. ನಾನು ಆಂಟಿಗೋಸ್ಕರ ಅವಳು ಮಾಡೋ ಎಲ್ಲಾ ಕ್ರಿಯೆಗೂ ಪ್ರತಿಕ್ರಿಯೆ ಕೊಡುತ್ತಿದ್ದೆ. ಆದರೆ ರೀನಾ ಮೇಲೆ ಮನಸ್ಸೇ ಇರಲಿಲ್ಲ. ನಾನು ಪ್ರತಿದಿನ ಬರ್ತಾ ಇದ್ದಿದ್ದು ಆಂಟಿ ಜೊತೆ ಒಂದು ಚಾನ್ಸ್ ಸಿಗುತ್ತಾ ಅಂತ ಅಷ್ಟೇ. ಆಗಸ್ಟ್ ತಿಂಗಳಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲ್ಚರಲ್ ಫೆಸ್ಟ್ಗಾಗಿ ಟೀಮ್ ರೆಡಿ ಮಾಡಿ ಬೇರೆ ಕಾಲೇಜಿಗೆ ಕಾಂಪಿಟೇಷನ್ಗೆ ಹೋಗ್ತಾರೆ. ಆ ಟೀಮ್ನಲ್ಲಿ ರೀನಾ ಕೂಡ ಇದ್ಲು. 2 ದಿವಸ ನಡೆಯೋ ಫೆಸ್ಟ್ಗೆ ಬೆಳಗಾವಿಗೆ ತೆರಳಿದ್ದರು. ಇನ್ನು 2-3 ದಿನ ಈ ಬೇತಾಳ ಕಾಟ ಇರೋಲ್ಲ ಅಂತ ಸ್ವಲ್ಪ ಸಮಾಧಾನ ಆಯ್ತು. ಆವತ್ತು ಬುಧವಾರ ಕಾಲೇಜು ಮುಗಿಸಿ ಬಂದ ನಾನು ಕೈಕಾಲು ತೊಳೆದು ಬುಕ್ ಹಿಡಿದು ಎಂದಿನಂತೆ ಆಂಟಿ ಮನೆಗೆ ಹೋದೆ. ಆದರೆ ಇವತ್ತು ಸ್ವಲ್ಪ ಹುಮ್ಮಸ್ಸಿನಿಂದ ಬಾಗಿಲು ಬಡಿದೆ. ಆಂಟಿ ಮಗ ಬಾಗಿಲು ತೆರೆದ. ಥೂ, ಈ ಬೋಸಡಿಕೆ ಇಲ್ಲೇ ಇದಾನ ಅನ್ನಿಸ್ತು. ಒಳಗೆ ಬಂದೆ. ಅಂಕಲ್ ಏನೋ ಹುಡುಕುತ್ತಿದ್ದರು.